ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ವೆಜಿಟೇಬಲ್ ಪಲಾವ್ನ ನಾವೇ ಸುಲಭವಾಗಿ, ಆರೋಗ್ಯಕರವಾಗಿ ಮತ್ತು ರುಚಿಕರವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಕೆಲವೊಂದು ಸಿಂಪಲ್ ಟೆಕ್ನಿಕ್ಸು ಮತ್ತು ಮೆಜರ್ಮೆಂಟ್ಸ್ನ ಬಳಸ್ಕೊಂಡು ಅಂತ ತೋರಿಸ್ತೀನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು 1 ಚಮಚ ತುಪ್ಪ ಸೇರಿಸಿ 4 ಚಮಚ ಎಣ್ಣೆ ಕೂಡ ಸೇರಿಸಿ. ಕಾದ ನಂತರ 1 ಚಕ್ಕೆ, ಮರಾಠಿ ಮೊಗ್ಗು, ಯಾಲಕ್ಕಿ 2, 4 ಲವಂಗ, 2 ಪಲಾವ್ ಎಲೆ, ಕಸೂರಿ ಮೇಥಿ ಇಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ತಯಾರಿಸಲು 1 ನಿಂಬೆಹಣ್ಣಿನ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋಂಥದ್ದು, 2 ಇಂಚು ಶುಂಠಿ ಇದನ್ನು ಸೇರಿಸಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 2 ಈರುಳ್ಳಿ, ಉದ್ದನೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ. ಈಗ ನಾನು ಬೇಗ ಕಂದು ಬಣ್ಣ ಬರಲಿ ಅಂತ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಅರ್ಧ ಚಮಚ ಅರಿಶಿಣ, 2 ಚಮಚ ಧನಿಯಾ ಪುಡಿ ಇದನ್ನು ಕೂಡ ಸೇರಿಸಿ ಫ್ರೈ ಮಾಡಿ. ನಂತರ ಅರ್ಧ ಚಮಚ ಗರಂ ಮಸಾಲ ಚೆನ್ನಾಗಿ ನಂತರ ಫ್ರೈ ಮಾಡಿ ಚೆನ್ನಾಗಿ. ನಂತರ 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ, 1 ಬೌಲ್ ಹಸಿ ಬಟಾಣಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನಂತರ ಪುದೀನ 1 ಇಡಿ, ನಂತರ 1 ನವಿಲು ಕೋಸು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಆ ಉದ್ದೇಶದಿಂದ. ನಂತರ 2 ಕ್ಯಾರೆಟ್ ಅದನ್ನು ಕೂಡ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನಂತರ 2 ಆಲೂಗಡ್ಡೆ, ಸಿಪ್ಪೆ ತೆಗ್ದಿರೋಂಥ ಆಲೂಗಡ್ಡೆ ಇದನ್ನು ಕಟ್ ಮಾಡಿದ ತಕ್ಷಣ ನೀವು ನೀರಲ್ಲಿ ಹಾಕಿ, ಇಲ್ಲಾಂದರೆ ಅದು ಕಪ್ಪು ಬಣ್ಣ ಬರುತ್ತೆ. ನಂತರ 20 ಬೀನ್ಸ್ ಅದನ್ನು ಕೂಡ ಉದ್ದನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ನಂತರ ಫ್ರೈ ಮಾಡಿ ಚೆನ್ನಾಗಿ. 2 ಒಣಮೆಣ್ಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿ ಬಳಸಿದ್ದೀನಿ, ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಬಳಸ್ಕೋಬೋದು ಖಾರಕ್ಕೆ. ಇಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ, ತೊಳೆದಂಥ ಸೋನಾ ಮಸೂರಿ ಅಕ್ಕಿನ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ, ತರಕಾರಿ ಮಸಾಲೆ ಎಲ್ಲ ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಂತರ ನೀವು 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಗೆ 4 ಲೋಟ ಕಾಸಿದಂಥ ಬಿಸಿ ನೀರು ಚೆನ್ನಾಗಿ. ಯಾವ ಉದ್ದೇಶದಿಂದ ನಾನು ಬಿಸಿನೀರು ಬೆರೆಸ್ತಾ ಇದ್ದೀನಂದರೆ, ಇದು ಚೆನ್ನಾಗಿ ಅಕ್ಕಿ ಉದುರಾಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೋಡಿ. ಈಗ ಚೆನ್ನಾಗಿ ಈ ಸಮಯದಲ್ಲಿ ಕುದಿಯೋ ಹಂತದಲ್ಲಿ ನಾವು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಸೇರಿಸಿ ನಂತರ ಒಂದು ಬಾರಿ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ. ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕು. ಅದು ಬರೋಷ್ಟರೊಳಗಡೆ ನಾವು ಇಲ್ಲಿ ಮೊಸರು ಬಜ್ಜಿನ ತಯಾರು ಮಾಡ್ಕೊಬಿಡೋಣ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಇಂಗ್ರೀಡಿಯೆಂಟ್ಸ್ 1 ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಅರ್ಧ ಲೀಟರ್ ಮೊಸರನ್ನ ಬಳಸಿದ್ದೀನಿ. ಅರ್ಧ ಲೀಟರ್ ಮೊಸರನ್ನ ಸೇರಿಸಿ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, 1 ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಚಿಕ್ಕ ಟೊಮ್ಯಾಟೊ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ, 1 ತುರಿದ ಕ್ಯಾರೆಟ್ ಇದನ್ನು ಕೂಡ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಚೆನ್ನಾಗಿ. ಈ ಹಂತದಲ್ಲಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಈಗ 1 ಸ್ಪೂನ್ ಸಹಾಯದಿಂದ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ಪದಾರ್ಥಗಳು ಕೂಡ ನೀಟಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ. ರೈತ ನೋಡಿ, ಮೊಸರು ಬಜ್ಜಿ ನೋಡಿ. ಈಗ ನಮ್ಮ ಮೊಸರು ಬಜ್ಜಿ ಸಿದ್ಧವಾಗಿದೆ ನೋಡಿ, ಮೊಸರು ಬಜ್ಜಿ ರೆಡಿ ಆಗಿದೆ.
ಸಿಂಪಲ್ಲಾಗಿ ಬೇಗನೆ. ಈಗ ನೋಡಿ ಕುಕ್ಕರ್ ವಿಶಿಲ್ ತೆಗೆದಿದ್ದೀನಿ. ಒಂದು ವಿಶಿಲ್ ಬಂದ ನಂತರ ಈ ರೀತಿ ನಮ್ಮ ಪಲಾವ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ನೋಡಿ ಎಷ್ಟು ಉದುರಾಗಿ. ನೋಡಿ ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ತಗೊತಾ ಇದ್ದೀನಿ ಪಲಾವ್ನೆಲ್ಲ. ನೋಡಿ ಇದನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಹ ಮಾಡ್ಕೋಬೋದು, ಲಂಚಿಗೆ ಕೂಡ ಮಾಡ್ಕೋಬೋದು, ಡಿನ್ನರ್ಗೆ ಸಹ ಮಾಡ್ಕೋಬೋದು. ನಂತರ ಯಾರಾದರೂ ಮನೆಗೆ ಸ್ನೇಹಿತರು ಬಂದಾಗ ಈ ರೀತಿ ಮಾಡಿಕೊಡಿ ಇಷ್ಟಪಡ್ತಾರೆ. ನೆಂಟರು ಬಂದಾಗ ಮತ್ತು ಹಬ್ಬ ಹರಿದಿನಗಳಲ್ಲಿ ಕೂಡ ನೀವು ಈ ರೀತಿ ಈ ರೆಸಿಪಿನ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರು ತರಕಾರಿ ಇಷ್ಟಪಡ್ದಿರೋಂಥ ಮಕ್ಕಳು ಸಹ ಈ ರೀತಿ ಒಮ್ಮೆ ಈ ವಿಧಾನದಲ್ಲಿ ಪಲಾವ್ ತಯಾರಿಸಿ ತುಂಬ ಇಷ್ಟಪಡ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.